ಪ್ರೋಗ್ರಾಮ್ ಇದೆ ಸ್ಟೇಷನ್. ಇದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ತುಂಬಾ ಸ್ಟೇಜ್ ಫಿಯರ್ ಇರುತ್ತೆ. ಈ ಏಜಲ್ಲಿ ಅವರಿಗೆ ಸ್ಟೇಜ್ ಫಿಯರ್ ಹೋಗಬೇಕು ಅಂದರೆ ಈ ಥರ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಇರಬೇಕಾಗುತ್ತೆ. ಈಗ ಒಬ್ಬರು ಮಕ್ಕಳಿಂದ ಸ್ಟೇಜಲ್ಲಿ ಬರ್ತಿರೋದ್ರಲ್ಲಿ ಸ್ವಲ್ಪ ಶಿವರ್ ಹಾಕ್ತಾರೆ. ಇವಾಗ ನಾವು ಕೂಡ ಶಿವರ್ ಹಾಕ್ತಾ ಇರ್ತಾರೆ. ಈ ಸ್ಟೇಜಲ್ಲಿ ಮಾಡೋದ್ರಿಂದ ಅವ್ರಿಗೆ ಶಿವರ್ನೆಸ್ ಹೋಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ನಾವು ಎಲ್ಲೇ ಹೋಗ್ಲಿ ನಾವು ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ಕೂಡ ಅವರಿಗೆ ಕೊಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಹೌಸ್ ವೈಫ್ ಆಗಿರೋದ್ರಿಂದ ನಮಗೂ ಕೂಡ ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಯಾಕಂದ್ರೆ ಬೆಳಿ ಮನೇಲಿ ಕೆಲಸ ಮಾಡ್ಕೊಂಡು ಮಕ್ಳಿಗೆ ಕಳಿಸು, ಅಡ್ಗೆ ಮಾಡು, ಆ ಕೆಲಸ ಮಾಡು, ಅದೇ ಆಗಿರುತ್ತೆ. ಬಟ್ ಈ ಚೇಂಜ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕೂಡ ಮಕ್ಕಳ ಜೊತೆ ಬಂದ್ಬಿಟ್ಟು ಮಕ್ಕಳು ಯಾವ ರೀತಿ ಆಕ್ಟ್ ಮಾಡ್ತಾರೆ ಅನ್ನೋದು ನೋಡಿ ನಮಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿರ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಇದು ಪೋಯಮ್ ರಿಸಿಟೇಷನ್ ಆದ ತಕ್ಷಣ ನೆಕ್ಸ್ಟ್ ಸರ್ ಹೇಳಿದ್ರಲ್ಲ IAS ಅದನ್ನು ಕೂಡ ಅದೊಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೂ ನಾವು ವೇಟ್ ಮಾಡ್ತಾ ಇದ್ದೀವಿ. ಮಕ್ಕಳು ಯಾವ ರೀತಿಯಾಗಿ ಕಲಿತಾರೆ ಅನ್ನೋದನ್ನ. ಇದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗೋದ್ರಿಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಓದೋದ್ರ ಕಡೆ ತುಂಬಾ ಚೆನ್ನಾಗಿ ಗಮನ ಹೋಗುತ್ತೆ. ಈ ಅದರ್ ಆಕ್ಟಿವಿಟೀಸ್ ಇಂದ ಅವರಿಗೆ ಎಲ್ಲ ಟೋಟಲ್ ಆಗಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ಹೇಳ್ತೀನಿ. ಅಂಡ್ ಪ್ರೀವಿಯಸ್ ಇಯರ್ಸ್ ಕಂಪೇರ್ ಮಾಡಿದ್ರೆ ಈ ವರ್ಷ ಆಕ್ಚುಲಿ 5th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಟೀಚರ್ಸ್ ಬಗ್ಗೆ ಆಗಲಿ, ಸ್ಟಡೀಸ್ ಬಗ್ಗೆ ಆಗಲಿ, ಈ ತರ ಪ್ರೋಗ್ರಾಮ್ ಬಗ್ಗೆ ಆಗಲಿ ಯಾವ ರೀತಿ ಒಂದು ಕೂಡ ಕಂಪ್ಲೇಂಟ್ ಇಲ್ಲೇ ಇರುವಂತಹ ವರ್ಷ ಅಂದ್ರೆ ನನಗೆ 5th ಸ್ಟ್ಯಾಂಡರ್ಡ್ ಆಗಿದೆ. ಸೊ ಈ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಪ್ರೀವಿಯಸ್ ಇಯರ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾ ಇತ್ತು ಅನ್ನೋದ್ರಿಂದ ಸ್ವಲ್ಪ ಅಲ್ಲೇ ನಾವು ಕೂಡ ಪೇರೆಂಟ್ಸ್ ಹೋಗಿ ಕಳ್ಕೊಂಡಿದ್ವಿ. ಬಟ್ ಈ ಇಯರ್ ಇಂದ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಕೂಡ ನಮಗೆ ತುಂಬಾ ಖುಷಿ ಆಗ್ತಿದೆ. ಟೀಚರ್ಸ್ ಕಲಿಸೋದಾಗಿರ್ಬೋದು, ಮಕ್ಕಳು ಕಲಿಕೆಯಲ್ಲಿ ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಇದಕ್ಕೆ ನಾನು ಟೀಚರ್ಸ್ಗಳಿಗಾಗಲಿ, ಕೋಆರ್ಡಿನೇಟ್ಗಳಿಗಾಗಲಿ, ಮತ್ತೆ ಪ್ರಿನ್ಸಿಪಲ್ಗೆ ವಿತ್ ಪೇರೆಂಟ್ಸ್, ಯಾಕೆಂದರೆ ನಮಸ್ತೆ, ನಾನು ದಿಶಾ ಮಮ್ಮಿ. ಅವಳು ತುಂಬ ಕೋಆರ್ಡಿನೇಟರ್. ಅವ್ರಿಗೆ ನಮ್ಮ ಸ್ಟೇಜ್ ಫಿಯರ್ ಇಲ್ಲ. ಮತ್ತೆ ನನ್ನ ಮಗ 9th ಅಲ್ಲಿ ಇದ್ದಾನೆ, ಬೇಕಿಸ್ ಅಂತ. ಅವ್ರಿಗೆ ಸೇಮ್ ಇವಾಗ ಸ್ಟೇಜ್ ಫಿಯರ್ ಜಾಸ್ತಿ. ದಿಶಾನು ಚೆನ್ನಾಗಿ ಹೋಗ್ತಿದ್ದಾರೆ, ಅದ್ರ ಜೊತೆ ಮಕ್ಕಳು ಎಲ್ಲ ಚೆನ್ನಾಗಿ ಹೇಳ್ತಾರೆ. ಅವಳೊಂದು ಸ್ವಲ್ಪ ಏನಂದ್ರೆ ಮಾರ್ಕ್ ಜಾಸ್ತಿ, ವಿತ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು. ಇವತ್ತು ಸ್ವಲ್ಪ ಹುಷಾರಿಂದ ಇತ್ತು, ಆದರೂ ನರ್ವಸ್ ಆಗಿಲ್ಲ, ಚೆನ್ನಾಗಿ ಮಾಡಿದ್ರು. ಸರ್ ಈ ಥರ ಒಂದು ಸ್ಟೇಜ್ ಫಿಯರ್ ನನಗೂ ಈಸಿ ತುಂಬ ಖುಷಿ ಆಯಿತು. ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಸರ್, ಇನ್ನೂ ಚೆನ್ನಾಗಿ